ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕ್ಷಣದಿಂದ ಕ್ಷಣಕ್ಕೆ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೋ ಅಥವಾ ಎನ್ಡಿಎ ಮೈತ್ರಿಕೂಟವನ್ನು ಬಗ್ಗು ಬಡಿದು ಇಂಡಿಯಾ ಮೈತ್ರಿಕೂಟ ಬಿಹಾರದಲ್ಲಿ ಸರ್ಕಾರವನ್ನು ರಚನೆ ಮಾಡುತ್ತೋ ಇದು ಪ್ರಶ್ನೆ. ಆದರೆ ಎನ್ಡಿಎ ನಾಗಾಲೋಟ ಮಾತ್ರ ಬಿಹಾರದಲ್ಲಿ ಮುಂದುವರೆದಿದೆ. ಬೆಳಗ್ಗೆಯಿಂದಲೂ ಕೂಡ ಈ ನಾಗಾಲೋಟ ಏರಿಕೆ ಆಗ್ತಾ ಇದೆ ಹೊರತು ಕೆಳಗೆ ಇಳಿದಂತೆ ಕಾಣಿಸ್ತಾ ಇಲ್ಲ. ಮ್ಯಾಜಿಕ್ ನಂಬರ್ 122 ಇದೆ, ಅದನ್ನು ಕ್ರಾಸ್ ಮಾಡಿ ಎನ್ಡಿಎ ಮೈತ್ರಿಕೂಟ ಹೋಗಿದೆ. ಹೀಗಾದರೆ ಮತ್ತೊಮ್ಮೆ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಆಗ್ತಾರಾ, ಸರ್ಕಾರ ರಚನೆ ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಕೆಲವೇ ಗಂಟೆಗಳು ಬಾಕಿ ಇದೆ. ಕಳೆದ 2 ತಿಂಗಳಿಂದ ದೇಶದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸುದ್ದಿಗೆ ಕಾರಣವಾಗಿದ್ದ ಬಿಹಾರ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯ ನಂತರ ನಿತೀಶ್ ಕುಮಾರ್ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು. ಕೇಂದ್ರ ಸರ್ಕಾರದಲ್ಲಿ ಚಿರಾಗ್ ಪಾಸ್ವಾನ್ ನರೇಂದ್ರ ಮೋದಿ ಅವರ ಜೊತೆಗಿದ್ದಾರೆ. ಇವೆಲ್ಲವೂ ಆದ ನಂತರ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಬಂತು. ಈ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ಪ್ರಶ್ನೆ ಇದೆ. ಕಳೆದ 20 ವರ್ಷಗಳಲ್ಲಿ ಮೈತ್ರಿ ಸರ್ಕಾರದ ಪಾರಮ್ಯ ಇರುವಂತಹ ರಾಜ್ಯ ಇದು. ಮೈತ್ರಿ ಸರ್ಕಾರವೇ ಅಧಿಕಾರವನ್ನು ನಡೆಸ್ತಾ ಇರುವಂತಹ ರಾಜ್ಯ. ಈ ರಾಜ್ಯದ ಚುನಾವಣೆಯ ಫಲಿತಾಂಶ ಏನಾಗಬಹುದು ಎನ್ನುವಂತಹ ಕುತೂಹಲ. 164 ಎನ್ಡಿಎ, ಮಹಾಗಠಬಂಧನ್ 75, JSP 2, ಇತರ 3 ಜನ ಇದ್ದಾರೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಮಹಿಳೆಯರು ಅತಿ ಹೆಚ್ಚು ಮತದಾನ ಮಾಡಿದ್ದಾರೆ. 1951ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಏನು ಫಲಿತಾಂಶ ಬಂದಿತ್ತು ಅಥವಾ ಮತದಾನ ಆಗಿತ್ತು ಅದೇ ಹೈಯೆಸ್ಟ್ ಆಗಿತ್ತು. ಅದಾದ ನಂತರ ಅತಿ ಹೆಚ್ಚು ಮತದಾನ ಆಗಿರುವಂತಹ ಚುನಾವಣೆ 2025ರ ವಿಧಾನಸಭಾ ಚುನಾವಣೆ ಇದು. 1951ರಲ್ಲಿ ಅತಿ ಹೆಚ್ಚು ಮತದಾನ ಆಗಿತ್ತು ಬಿಹಾರದಲ್ಲಿ. ಆದರೆ 2025ರಲ್ಲಿ ಅದಕ್ಕಿಂತ ಹೆಚ್ಚಳ ಪ್ರಮಾಣದಲ್ಲಿ ಶೇಕಡಾವಾರು 66 ಸಮಥಿಂಗ್ ಮತದಾನ ಈ ಬಾರಿ ಬಿಹಾರದಲ್ಲಾಗಿದೆ. ಇದು ಪ್ರಸ್ತುತ ಇರುವ ಸರ್ಕಾರದ ವಿರುದ್ಧ ಜನಾಕ್ರೋಶವೋ ಅಥವಾ ಈಗಿರುವಂಥ ಸರ್ಕಾರಕ್ಕೆ ನಾವು ಬಹುಪರ ಕಂತಿರ್ತೀವಿ, ಇದೇ ಸರ್ಕಾರ ಮುಂದುವರಿಬೇಕು ಅಂತ ಬಿಹಾರ ಮತದಾರ ಬಂದು ಟಸ್ಸೆ ಒತ್ತಿರೋದು ಏನು ಎತ್ತು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಕೆಲವು ಗಂಟೆಗಳ ಕಾಲ ಕಾಯಬೇಕು. ಮತ್ತೊಂದು ವಿಚಾರ ಅಂತ ಹೇಳಿದರೆ ಯಾವ ಪಕ್ಷ ಅಥವಾ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಮಹಿಳೆಯರು, ಯುವಕರನ್ನು ಗುರಿಯಾಗಿಸಿಕೊಂಡು ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವು. ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ RJD ಅವರು ಹೇಳಿದ್ದಾರೆ. 2,500 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೊಡ್ತೀವಿ ಅಂತ RJD ಅವರು ಹೇಳಿದ್ದಾರೆ. ಸಬ್ಸಿಡಿ ಗ್ಯಾಸ್ಗಳನ್ನು ಮನೆ ಮನೆಗೆ ತಲುಪಿಸ್ತೀವಿ ಅಂತ RJD ಅವರು ಹೇಳಿದ್ದಾರೆ. 1 ಕೋಟಿ ಉದ್ಯೋಗವನ್ನು ಮುಂದಿನ 5 ವರ್ಷಗಳಲ್ಲಿ ನಾವು ಬಿಹಾರ ರಾಜ್ಯದಲ್ಲಿ ಸೃಷ್ಟಿ ಮಾಡ್ತೀವಿ ಅಂತ NDA ಭರವಸೆ ಕೊಟ್ಟಿದೆ. ಎಲ್ಲ ಭರವಸೆಗಳ ನಡುವೆ ನಡೆದಿರುವಂಥ ಚುನಾವಣೆ ಇದು. ಯಾರಿಗೆ ಮತದಾರ ಜೈ ಅಂತಾನೆ? ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ರಾಜಕೀಯ ವಿಶ್ಲೇಷಕರಾದ ಅರವಿಂದ್ KP ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ದಿಲೀಪ್ ಕುಣಿಗಲ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ HJ ಉಮೇಶ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅರವಿಂದ್ ಅವರಿಂದ ಚರ್ಚೆ ಶುರು ಮಾಡೋಣ. ಸರ್, ನಾನು ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ, ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ರಾಷ್ಟ್ರ ರಾಜಕಾರಣದ ದೃಷ್ಟಿಯಿಂದ ಅಲ್ಲಿ 90 ಲೋಕಸಭಾ ಕ್ಷೇತ್ರಗಳು ಬರುತ್ತೆ, ಅಲ್ಲಿ ಯಾರು ಜಾಸ್ತಿ ಗೆಲ್ತಾರೆ ಅವರೇ ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಉತ್ತರ ಪ್ರದೇಶದ ಚುನಾವಣೆಯ ಫಲಿತಾಂಶ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಬಿಹಾರ ಚುನಾವಣೆಯ ಫಲಿತಾಂಶ ಅಥವಾ ಬಿಹಾರ ರಾಜ್ಯದ ರಾಜಕೀಯ ಮೈತ್ರಿಯ ಕಾರಣಕ್ಕಾಗಿ ಒಂದು ಅಧ್ಯಯನಶೀಲ ರಾಜ್ಯ, ಮತ್ತೊಂದು ಕಡೆ ಅತಿ ಹೆಚ್ಚು ಹಿಂದುಳಿರುವ ಪ್ರದೇಶ ಅನ್ನೋ ಕಾರಣಕ್ಕಾಗಿಯೂ ಬಿಹಾರ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇವತ್ತಿನ ಫಲಿತಾಂಶ ಗಮನಿಸೋದಾದರೆ ನೋಡಿ, ಇದು ಒಂದು ಲೆಕ್ಕದಲ್ಲಿ ಅಪೇಕ್ಷಿತವಾಗಿತ್ತು. ಈ ಟ್ರೆಂಡ್ ಯಾವುದಿದೆ ಅದು, ಬಟ್ ಆ ಎಕ್ಸ್ಟ್ರೀಮಿಟೀಸ್ಗೆ ಯಾವ ಲೆಕ್ಕಕ್ಕೆ ಅದು ಹೋಗುತ್ತೆ, NDA ಅವರು ಮುಂದೆ ಹೆಜ್ಜೆ ಇಡ್ತಾರೆ ಅನ್ನೋದು ಎಲ್ಲರಿಗೂ ಸ್ವಲ್ಪ ಅಪೇಕ್ಷಿತವಾಗಿತ್ತು. ಇದನ್ನು ಊಹೆ ಮಾಡಿನೇ ನಿತೀಶ್ ಕುಮಾರ್ ಅವರು NDAಲ್ಲಿ ಬಂದರು. ಓಕೆ, ಸಿ ನಿತೀಶ್ ಕುಮಾರ್ ಇಸ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್ ಆ್ಯಂಡ್ ಹೀ ಈಸ್ ಆ್ಯಕ್ಚುಲಿ ಪ್ಲ್ಯಾನಿಂಗು ಮತ್ತು ಮಾಡರ್ನೈಸೇಷನ್ಗೆ ಗುರುತಿಸ್ಕೊಂಡವ್ರು. ನಾವು ಅನ್ಕೋಬೋದು ಬಿಹಾರ್ನ ಹಿಂದೆ ಅಂತ ಅನ್ಕೊಳ್ತಾ ಇದ್ದೀವಿ, ಬಟ್ ನಿತೀಶ್ ಕುಮಾರ್ ಹ್ಯಾಡ್ ಆಲ್ವೇಸ್ ಲುಕ್. ಯಾವತ್ತು NDAಗೆ ನಾನು ಕೈ ಬಿಟ್ಟು ಹೋಗಬೇಕು ಅನ್ನಿಸ್ತು ಅವತ್ತಿನ ದಿವಸ ನೀಟ್ ಆ್ಯಂಡ್ ಕ್ಲೀನಾಗಿ ಕೈ ಕೊಟ್ಟು ತೋರಿಸಿ ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ಯಾದವ್ ಫ್ಯಾಮಿಲಿ ಅವ್ರ ಜೊತೆಗೆ ಇದ್ದವರು ಅವರು. ಆ್ಯಕ್ಚುಲಿ ನಿತೀಶ್ ಕುಮಾರ್ ಈಸ್ ನಥಿಂಗ್ ಡಿಫ್ರೆಂಟ್ ದೆನ್
ಲಾಲು ಪ್ರಸಾದ್ ಯಾದವ್ ಒನ್ಸ್ ಅಪಾನ್ ಎ ಟೈಮ್ ಹಿ ವಾಸ್ ಅ ವೆರಿ ಸ್ಟ್ರಾಂಗ್ ಏಡ್ ಆಫ್ ದಮ್. ಬಟ್ ಹಿ ರಿಯಲೈಸ್ಡ್ ಅವರು ಬದಲಾವಣೆ ಆಗ್ತಾ ಇಲ್ಲ, ಅದು ಮತ್ತೆ ನಾವು ಅದೇ ಜಾತಿ ರಾಜಕಾರಣ, ಗುಂಪು ರಾಜಕಾರಣ, ಲೋಕಲ್ ಆರ್ಮಿ ಬಿಲ್ಟಪ್ಪು ಅದೆಲ್ಲ ಆಗೋಗಿತ್ತು. ನಿತೀಶ್ ಕುಮಾರ್ ಬಂದಮೇಲೆ ಡೆವಲಪ್ಮೆಂಟು ಮತ್ತು ಆ ಒಂದು ಲೋಕಲ್ ಆರ್ಮೀಸ್ ಏನು ರಾಜಕಾರಣ ಆಳ್ತಾ ಇದ್ರು, ಭೂಮಿಯನ್ನು ಪಡ್ಕೊಂಡು ಸಿದ್ಧಪಡಿಸೋದು, ಲಾಲೆಸ್ನೆಸ್, ಡಾಕ್ಯುಮೆಂಟೇಷನ್ನೇ ಬೇಕಾಗಿಲ್ಲ, ಆದರೂ ಕೂಡ ಯಾರ ದೊಣ್ಣೆ ಇದೆ ಅವನು ಒಡೆಯ ಅನ್ನೋ ಲೆಕ್ಕಕ್ಕೆ ಬಂದಿತ್ತು. ಅದ್ರ ಮುಂದಿನ ಇದರಲ್ಲಿ ಲೋಕಲ್ ಗ್ಯಾಂಗ್ಸ್ ಆರ್ಮೀಸು ವಾರಲ್ಲಿ ಇರ್ತಾ ಇದ್ರು, ನಥಿಂಗ್ ಟು ಡೂ ವಿತ್ ಎನಿಬಡಿ ಬಟ್ ದೇ ದೆಮ್ಸೆಲ್ಸ್ ಆರ್ ಫೈಟಿಂಗ್. ಲೋಕಲ್ ಆರ್ಮ್ಸ್ ಪ್ರೊಡಕ್ಷನ್ ಶುರು ಆಗಿಬಿಟ್ಟಿತ್ತು ಬಿಹಾರಲ್ಲಿ, ವಿಚ್ ವಾಸ್ ಅನ್ಕಂಟ್ರೋಲ್ಡೇಬಲ್. ಸೆಂಟ್ರಲ್ ಗೌರ್ಮೆಂಟ್ಗೆ ಏನೂ ಗೊತ್ತಿಲ್ಲ, ಪ್ಲಸ್ ಏನೂ ತಿಳಿತಾ ಇಲ್ಲ. ಇಂಥ ಮಧ್ಯದಲ್ಲಿ ಇನ್ನೊಂದು ರೇಪ್ ಮಾಡಿ ತಮ್ಮ ಪ್ರಭುತ್ವವನ್ನು ಪ್ರೂವ್ ಮಾಡುವಂಥ ತಂಡಗಳು ಓಪನ್ ಆಗಿಬಿಟ್ಟಿತ್ತು. ನಾವು ಎಷ್ಟು ಜನರನ್ನ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ತೀವೋ ಬೇರೆ ಜಾತಿಯವ್ರನ್ನ ನಾವು ತಗೊಂಡೋದ್ರೆ ನಾವು ಗೆದ್ವಿ ಅಂತ. ಅಂದರೆ ಇಟ್ ಇಸ್, ಆಮೇಲೆ ಅವ್ರು ಕೂಡ ಜನರಲ್ ರಿವರ್ಸ್. ಅಂದರೆ ಇಂಥದ್ರ ಎಲ್ಲದರ ಮಧ್ಯದಲ್ಲಿ ನ್ಯಾಷನಲೈಸ್ ಪೊಲಿಟಿಕಲ್ ಪಾರ್ಟೀಸ್ಗೆ ಕಂಟ್ರೋಲೇ ಇರಲಿಲ್ಲ. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ಇವತ್ತಿನ ಡಿವೈಡೆಡ್ ರೂಲು ಕ್ಯಾಸ್ಟ್ ವೈಸ್ ತಾಂಡ್ಗಳಲ್ಲಿ ಮತ್ತು ಆರ್ಮೀಸು, ಲೋಕಲ್ ಆರ್ಮೀಸಲ್ಲಿ ಡಿವೈಡೆಡ್, ಸರ್ಕಾರದ ಪ್ರಭುತ್ವ ಇಲ್ಲ, ನ್ಯಾಷನಲೈಸ್ ಪೊಲಿಟಿಕಲ್ ಪಾರ್ಟಿ ಇನ್ಫ್ಲೂಯೆನ್ಸ್ ಕೂಡ ಅಲ್ಲಿ ಆಗ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಕಾಂಗ್ರೆಸ್ ಕೆನಾಟ್ ಡೂ ಎನಿಥಿಂಗ್ ವಿದೌಟ್ ಲೋಕಲ್ ಪಾರ್ಟಿ ಅವ್ರ ಜೊತೆ ಸಮझौता ಮಾಡ್ಕೊಳ್ಳಾರ್ದೆ, ಲೋಕಲ್ ಅಲ್ಲಿ ಅಂದರೆ ಪ್ರಸ್ತುತವಾಗಿ ಅಲ್ಲಿ ಇರುವಂಥ ರೀಜನಲ್ ಪೊಲಿಟಿಕಲ್ ಪಾರ್ಟಿ ಜೊತೆ ಟೈಅಪ್ ಮಾಡ್ಕೊಳ್ಳಾರ್ದೆ ಇವತ್ತು BJPಯನ್ನು ಮಾಡ್ಕೊಳಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ ಅಂದರೆ ಇನ್ನೊಂದು ವಿಭಾಗ ಅಂದರೆ ಕಾಂಗ್ರೆಸ್ ಆಗಲಿ, ಕಮ್ಯುನಿಸ್ಟರು ಅಷ್ಟೇ. ಸೊ ದಟ್ ಮೀನ್ಸ್ ಇಟ್ ಈಸ್ ಅ ವೆರಿ ವೆರಿ ಡಿಫ್ರೆಂಟ್ ರೀಜನ್ ಆಲ್ ಟುಗೆದರ್. ಇಟ್ ಈಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ರಿಯಲಿ ಎಕ್ಸ್ಪೆರಿಮೆಂಟಲ್. ಅಂಥದ್ರಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದು ಅಂದರೆ BJP, ಆಮೇಲೆ ತುಂಬಾ ಸೋತದ್ದು ಅವರೇ. ಅಂದರೆ ಸೋತದ್ದಂದ್ರೆ ದೇ ಆರ್ ನಾಟ್ ವೆರಿ ಸಕ್ಸಸ್ಫುಲ್, ಬಟ್ ದಿಸ್ ಟೈಮ್ ಇಟ್ ಈಸ್ ರಿಯಲಿ ಈಲ್ಡಿಂಗ್. ಸೊ ಇದು ಒಂದು ಬಾರಿ ಮಾಡಿರೋ ಪ್ರಯತ್ನದ ಫಲಿತಾಂಶ ಅಲ್ಲ, ಇದು ನಿರಂತರವಾಗಿ 2004ರಿಂದ ಬಿತ್ತಿದ್ದಂತ ಬೀಜ ಇದು. ಪ್ಲಸ್ ನಿತೀಶ್ ಕುಮಾರ್ ಅವರಿಗೂ ಕೂಡ ವಯಸ್ಸಾಗಿರೋದ್ರಿಂದ ಮತ್ತೆ ಅವ್ರದೇ ಆದ ಒಂದಿಷ್ಟು ದೌರ್ಬಲ್ಯಗಳಿಂದ ಕೂಡ ಇವತ್ತಿಗೆ NDA ಜೊತೆ ಹೋಗುವಂತ ನ್ಯಾಚುರಲ್ ಫ್ರೆಂಡ್ಸ್ ಆಗೋದು. ಎಸ್ ಸರ್, ಬರ್ತೀನಿ. ಕಾಂಗ್ರೆಸ್ನಿಂದ ಮಹಾಂತೇಶ್ ಶೆಟ್ಟಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ನಿಮ್ಮ ರಿಯಾಕ್ಷನ್ ತೆಗೆದುಕೊಳ್ಬೇಕು ನಾನೀಗ. ಸರ್ ಹೇಳಿ ಸರ್. ಬಿಹಾರದಲ್ಲಿ ದೊಡ್ಡ ಸಮಾವೇಶಗಳನ್ನು ಮಾಡಿದ್ರಿ, ಅಲ್ಲಿಂದಲೇ ಮತದಾನ ಪಟ್ಟಿ ಪರಿಷ್ಕರಣೆಯ ವಿರೋಧ ಆಗಿತ್ತು, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಾ ಇದ್ರಿ. ಬಟ್ ಈಗಿನ ಟ್ರೆಂಡ್ ನೋಡಿದ್ರೆ ಹಂಗೆ ಕಾಣಿಸ್ತಾ ಇಲ್ಲ. ನೋಡಿ ಸರ್, ಬಿಹಾರದಲ್ಲಿ ನಾವು ಪ್ರಯತ್ನವನ್ನ 100ಕ್ಕೆ 100ರಷ್ಟು ಪ್ರಯತ್ನ ಪಟ್ಟಿದ್ದೇವೆ. ರಾಹುಲ್ ಗಾಂಧಿ ಅವರು ತಮ್ಮದೇ ಆದಂತ ವ್ಯಕ್ತಿತ್ವದಲ್ಲಿ ಪ್ರಯತ್ನವನ್ನ ಮಾಡಿದ್ದೇವೆ, ಇನ್ನು ಬಾಕಿ ಇದೆ. ಆದ್ರೆ ಜನ ತೀರ್ಮಾನಕ್ಕೆ ನಾವು ಒಪ್ಪಲೇಬೇಕು. ಆದ್ರೆ ನಾವು ಸಹ ಕರ್ನಾಟಕದ ಮಾದರಿಯನ್ನ ಬಿಹಾರದಲ್ಲಿ ಮಾಡ್ಲಿಕ್ಕೆ ಎಷ್ಟೋ ಪ್ರಯತ್ನವನ್ನ ಮಾಡಿದ್ದೇವೆ, ಕರ್ನಾಟಕದಲ್ಲಿ ಸಕ್ಸಸ್ ಆಗಿದ್ದೇವೆ. ಅದೇ ತೆರನಾಗಿ ಅಲ್ಲಿ ಮಾಡುವಂತ ವ್ಯವಸ್ಥೆ ನಡೀತಾ ಇದೆ. ಇನ್ನು EV ಮತದಾನವನ್ನು ಸಹ ನಾವು ಬೇಡ ಅಂತ ಹೇಳ್ತಾ ಇದ್ದೇವೆ. ಮುಂಬರುವ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ EV ಮತದಾನವನ್ನ ಬಿಟ್ಟು ಬ್ಯಾಲೆಟ್ ಮೂಲಕ ಮತದಾನವನ್ನ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಸಹ ನಾವು ಮಾಡ್ತೇವೆ. ಹೀಗಾಗಿ ನಮ್ಮ ಪ್ರಯತ್ನದಲ್ಲಿ ಏನು ಸಮಸ್ಯೆ ಆಗಿಲ್ಲ. ಆದ್ರೆ ಜನಗಳ ತೀರ್ಪಿಗೆ ನಾವು ಬದ್ಧಾಗಬೇಕು. ಆ ಜನಗಳ ಏನ್ ತೀರ್ಪು ಕೊಡ್ತಾರೋ ಅದಕ್ಕೆ ನಾವು ಬದ್ಧಾಗಿರ್ತೇವೆ. ಇನ್ನು ಬರ್ತೀನಿ ಮಹಾಂತೇಶ್ ಅವರೇ, ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಮಹಾಗಠಬಂಧನ್ ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕದಲ್ಲಿ ಘೋಷಣೆ ಮಾಡಿತ್ತಲ್ಲ, ಹಾಗೆ ಬಿಹಾರದಲ್ಲೂ ಕೂಡ ಘೋಷಣೆ ಮಾಡಿತ್ತು. ಆದರೆ ಮಹಾಗಠಬಂಧನ್ಗೆ ಯಾವುದೇ ಗ್ಯಾರಂಟಿ ಯೋಜನೆಗಳು ಭರಪೂರವಾಗಿ ಲಾಭ ಆದಂತೆ ಕಾಣಿಸ್ತಾ ಇಲ್ಲ. ಮಹಾಗಠಬಂಧನ್ಗೆ ವರವಾಗಿಲ್ಲ ಗ್ಯಾರಂಟಿ ಯೋಜನೆಗಳು. ಬಿಹಾರದಲ್ಲಿ ಮತ್ತೆ ಮುಳುಗಿದೆ ಮಹಾಗಠಬಂಧನ್. ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಭರವಸೆ ಕೇವಲ ಭರವಸೆಯಾಗೇ ಉಳಿದಿದೆ ಹೊರತು, ಕನಸಾಗೇ ಉಳಿದಿದೆ ಹೊರತು ನನಸಾಗುವಂಥ ಸಂದರ್ಭ ಬರ್ತಾ ಇಲ್ಲ. ಬಿಹಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. BJPಯಿಂದ ದಿಲೀಪ್ ಕುಣಿಗಲ್ ಅವರಿದ್ದಾರೆ. ದಿಲೀಪ್ ಅವರೇ, ಈಗಿನ ಟ್ರೆಂಡ್ ಅತ್ಯುತ್ತಮವಾಗಿದೆ, ನಿಮ್ಮ ಪರವಾಗಿದೆ. ಬಟ್ ನಿತೀಶ್ ಕುಮಾರ್ ಇಲ್ಲದೆ BJP ಇಲ್ಲ ಅನ್ನೋದು ಮಾತ್ರ ಸತ್ಯ ಅಲ್ಲ. ನಿತೀಶ್ ಕುಮಾರ್ ಅನ್ನೋದಕ್ಕಿಂತ ನಾವು ಒಂದು ಮೈತ್ರಿಕೂಟದಲ್ಲಿದ್ದೀವಿ. ನಾವು ಮೈತ್ರಿಕೂಟದಲ್ಲಿದ್ದಾಗ ನಾವು ಏನೇನು ಇರ್ತಾವೋ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇವತ್ತು ನೋಡಿ, ಈ ರಾಹುಲ್ ಗಾಂಧಿ ಅವರು
ಕೇವಲ ಇಡೀ ಈ ಎಲೆಕ್ಷನ್ ಈ 3 ತಿಂಗಳುಗಳ ಈ ನಡುವೆ 3 ತಿಂಗಳು ಎಲೆಕ್ಷನ್ ಏನು ನಡೀತು ಆ ಕ್ಯಾಂಪೇನು ಅದರೊಳಗಡೆ ಕಂಪ್ಲೀಟಾಗಿ ಆ ಎಲೆಕ್ಷನ್ನಲ್ಲಿ ಇವ್ರು ಫೋಕಸ್ ಮಾಡೋದು ಬಿಟ್ಟು ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ಬಿಟ್ಟು ಇವ್ರು ಕೆಲಸ ಮಾಡಿದ್ದೇನಂತಂದ್ರೆ ವೋಟ್ ಚೋರಿ ಅಂತ ಮಾಡಿದ್ರು. ಬರೀ ವೋಟ್ ಚೋರಿ ಕಡೆ ಗಮನ ಕೊಟ್ಟರು. ವೋಟ್ ಚೋರಿ ಎಲ್ಲಾಗಿದೆ ಅಂತಕ್ಕಂಥದ್ದು ನಾವೀಗ ನೋಡಬೇಕಾಗತ್ತೆ. ಇವಾಗ ನೋಡಿ RJD 49 ಇದೆ, ಕಾಂಗ್ರೆಸ್ 14 ಇದೆ, ಮುನ್ನಡೆ ಇದೆ. ಹಂಗಾರೆ ವೋಟ್ ಚೋರಿ ಮಾಡಿರೋರು ಯಾರು? ಕಾಂಗ್ರೆಸ್ ಓಟ್ನ RJD ಮಾಡಿಬಿಟ್ರ ಅನ್ನೋದು ನನಗೊಂದು ಅನುಮಾನ ಬರ್ತಾ ಇದೆ. ಒಂದು. ಎರಡನೇದು, ಇದೊಂದು ಕುಟುಂಬ ರಾಜಕಾರಣ ವಿರುದ್ಧವಾಗಿ ನೀಡಿರ್ತಕ್ಕಂಥ ಮತ. ಲಾಲೂ ಪ್ರಸಾದ್ ಯಾದವ್ ಇದ್ದಾಗ ಏನಿತ್ತು, ಬಿಹಾರ್ ಅಂತಂದ್ರೆ ಜಂಗಲ್ ರಾಜ್ ಅಂತಕ್ಕಂಥ. ಕರ್ನಾಟಕದಲ್ಲಿ ಏನು ಹೇಳ್ತಿದ್ರಿ? ಕರ್ನಾಟಕದಲ್ಲಿ ಏನು ಹೇಳ್ತಿದ್ರಿ? ಕರ್ನಾಟಕದ ಆಮೇಲೆ ಮಾತಾಡೋಣ. ಇಲ್ಲ ಸರ್, ನೀವು ಕುಟುಂಬ ಒಂದ್ ಸೆಕೆಂಡ್ ನೀವು ಕುಟುಂಬ ರಾಜಕಾರಣದ ಪ್ರಶ್ನೆ ಮಾಡೋದಾದ್ರೆ ಆ ನೈತಿಕತೆ ಬಿಜೆಪಿಗೆ ಇದೆಯಾ ಅನ್ನೋದೇ ಪ್ರಶ್ನೆ. ಯಾವ ಕುಟುಂಬ ರಾಜಕಾರಣದ ವಿರುದ್ಧ ನಿಮ್ಮ ಹೋರಾಟ ಇತ್ತು ಅದೇ ಪಾರ್ಟಿಯ ಜೊತೆಗೆ ಇವತ್ತು ಮೈತ್ರಿ ಮಾಡ್ಕೊಂಡಿದ್ದೀರಿ. ಐ ಆಮ್ ಸ್ಪೆಸಿಫಿಕಲಿ ಟೆಲ್ಲಿಂಗ್, ಐ ಆಮ್ ಟಾಕಿಂಗ್ ಅಬೌಟ್ ಬಿಹಾರ. ಕರ್ನಾಟಕದ ಆಮೇಲೆ ಮಾತಾಡೋಣ. ಸರ್, ಕರ್ನಾಟಕದಲ್ಲೂ ಅದೇ ಪರಿಸ್ಥಿತಿ. ನಾನು ಹೇಳ್ತೀನಿ, ಕರ್ನಾಟಕದ ಹೇಳಿ. ಆಯ್ತು, ಕರ್ನಾಟಕದ ಹೇಳಿ ಸರ್. ಯಾವ ಕುಟುಂಬ ರಾಜಕಾರಣ ವಿಜಯೇಂದ್ರ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಲ್ವಾ? ಸರ್, ಯಾವ ವಿಜಯೇಂದ್ರ ಬಗ್ಗೆ? ಅರವಿಂದ್ ಅವರೇ, ಒಂದ್ ನಿಮಿಷ ದಿಲೀಪ್ ಅವರೇ, ಒಂದೇ ಪ್ರಶ್ನೆ ಹೇಳಿ. ಅಮಿತ್ ಶಾ ಅವರು ಮಂಡ್ಯಕ್ಕೆ ಬರ್ತಾರೆ 2018 ವಿಧಾನಸಭಾ ಚುನಾವಣೆಯಲ್ಲಿ. ಮಂಡ್ಯಕ್ಕೆ ಬಂದು ಏನ್ ಹೇಳ್ತಾರೆ? ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಇದೆ, ದೇವೇಗೌಡರ ಕುಟುಂಬ ಪಾರಮ್ಯ ಮೆರಿತಾ ಇದೆ ಮಂಡ್ಯದಲ್ಲಿ, ಅದನ್ನ ಕಿತ್ತು ಹಾಕಿ ಅಂತ ನಿಮ್ಮದೇ ಅಮಿತ್ ಶಾ ಅವರು ಹೇಳಿದ್ದು. ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ? ನೋಡಿ, ನಮ್ಗೆ JDS ಅನ್ನ ಒಳಗಡೆ ಇರ್ತಕ್ಕಂಥ ಅವರ ಒಂದು ಐಡೆಂಟಿಫಿಕೇಶನ್ ನಮಗೆ ಸಂಬಂಧ ಇಲ್ಲ. ನಾವು JDS ಜೊತೆ ಮೈತ್ರಿ ಆಗಿದ್ದೀವಿ ಅಷ್ಟೇ. JDS ಕುಟುಂಬ ರಾಜಕಾರಣ ಮಾಡಬಹುದು, ಮತ್ತೊಂದು ಮಾಡಬಹುದು, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಸೊ ನಾವು JDS ಜೊತೆ ಮೈತ್ರಿ ಆಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಕುಟುಂಬ ರಾಜಕಾರಣವನ್ನು ಪೋಷಿಸ್ತಾ ಇದೀವಿ ಅಂತಲ್ಲ, ಪೋಷಿಸ್ತಾ ಇದೀವಿ ಅಂತಲ್ಲ. ಆದ್ರೆ ಇವತ್ತು ಈ ಬಿಹಾರದಲ್ಲಿ ಈ ಒಂದು ರಿಸಲ್ಟ್ ಬರ್ಲಿಕ್ಕೆ ಕಾರಣ ನಿತೀಶ್ ಕುಮಾರ್ ಯಾದವ್ ರವರ ಭ್ರಷ್ಟಾಚಾರ ರಹಿತ ಒಂದು ಆಡಳಿತ ಕೊಟ್ಟಿರ್ತಕ್ಕಂಥದ್ದು. ನಿತೀಶ್ ಕುಮಾರ್ ಯಾದವ್ ರವರು ಇದುವರೆಗೂ ಸಹ ಅವ್ರ ಕುಟುಂಬದಿಂದ ಯಾರೂ ಸಹ ರಾಜಕಾರಣಕ್ಕೆ ಬಂದಿಲ್ಲ. ಆದ್ರೆ RJD ಇಂದ ನೋಡಿ, ತೇಜಸ್ವಿ ಯಾದವ್ ಬಂದ್ರು, ತಿರ್ಗಾ ತೇಜಸ್ವಿ ಯಾದವ್ ಅವರ ಅಣ್ಣ ಇನ್ನೊಬ್ರು ಅವ್ರ ಕುಟುಂಬದವ್ರು ತೇಜು ಯಾದವ್ ಅಂತ ಅನ್ಸುತ್ತೆ ಮೋಸ್ಟ್ಲಿ, ಅವ್ರು ಬಂದ್ರು, ಅವ್ರನ್ನ ಕಿತ್ತಾಕಿದ್ರು ಪಾರ್ಟಿಯಿಂದ. ಅವ್ರು ಬಂದು ಮತ್ತೆ ಅವ್ರ ವಿರುದ್ಧವಾಗಿ ಚುನಾವಣೆಗೆ ನಿಂತ್ಕೊಂಡ್ರು. ಮತ್ತೆ ಇವ್ರದ್ದು ಒಂದು ಮೈತ್ರಿ ಯಾವ ರೀತಿ ಡ್ಯಾಮೇಜ್ ಆಯ್ತು ಅಂತಂದ್ರೆ, ಇವ್ರೇನ್ ಮಹಾಗಠಬಂಧನ್ ಅಂತ ಮಾಡ್ಕೊಂಡ್ರು, ಸುಮಾರು 10 ಕಡೆ ಕಾಂಗ್ರೆಸ್ RJD ಆಪೋಸಿಟ್ ನಿಂತ್ಕೊಂಡಿದೆ. ಹೌದು. ಸೊ ಇವ್ರ ಮೈತ್ರಿನಲ್ಲೇ ಇವರಿಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ. ಮತ್ತೆ ಇವ್ರು ಕೊಟ್ಟಂತ ಗ್ಯಾರಂಟಿಗಳು ಸಹ ಎಲ್ಲೋ ಒಂದ್ ಕಡೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಇವ್ರು ಕೊಟ್ಟಂತ ಗ್ಯಾರಂಟಿಗಳು ಮತ್ತೆ ಬಿಜೆಪಿ ಕೊಟ್ಟಂತ ಭರವಸೆಗಳು. ಸೊ ಗ್ಯಾರಂಟಿ ವರ್ಸಸ್ ಭರವಸೆ ಎಲ್ಲೋ ಜನ ಕೈ ಹಿಡಿದ್ರು ಅಂತ ಅನ್ಸುತ್ತೆ. ಮತ್ತೆ ನಿತೀಶ್ ಕುಮಾರ್ ಯಾದವ್ ರವರು ಅವರ ಜೀವನದಲ್ಲಿ ಇದುವರೆಗೂ ಸಹ ಯಾವುದೇ ಭ್ರಷ್ಟಾಚಾರವನ್ನು ಸಹ ಮಾಡಲಿಲ್ಲ. ಭ್ರಷ್ಟಾಚಾರ ಮಾಡ್ದಲೇ ಇವತ್ತು ಚುನಾವಣೆಯನ್ನ ಮುನ್ನಡೆಸ್ತಾ ಬಂದ್ರು. ಮತ್ತೆ ನಾನು ಇನ್ನೊಂದು ಹೇಳಲೇಬೇಕು, ರಾಹುಲ್ ಗಾಂಧಿ ಅವರು ಇವತ್ತು ಸೆಂಚುರಿ ಬಾರಿಸಿದ್ದಾರೆ ಸರ್. ರಾಹುಲ್ ಗಾಂಧಿ ಅವರಿಗೆ ಇದು 100ನೇ ಸೋಲು, 99ನೇ ಸೋಲು ಕಳೆದ ಚುನಾವಣೆ ಆಗಿತ್ತು, ಇದು 100ನೇ ಸೋಲು. ನಾನು ಅವರಿಗೆ ಕಂಗ್ರಾಚುಲೇಷನ್ ಹೇಳ್ತೀನಿ. ರಾಹುಲ್ ಗಾಂಧಿ ಅವರೇ, ನಿಮಗೆ ಶುಭವಾಗಲಿ, 100ನೇ ಸೋಲನ್ನು ಅನುಭವಿಸಿದಿರಿ. ಸೊ ಅದರಿಂದ ಮುಂದೆ ನೀವೇನೇನು ತೀರ್ಮಾನ ತೆಗೆದುಕೊಳ್ತೀರೋ ನೀವು ಇರೋವರೆಗೂ ನಾವು ಗೆಲ್ತಾ ಇರ್ತೀವಿ. ಕ್ವಿಕ್ ಆಗಿ ಉಮೇಶ್ ಸರ್, ಬಿಹಾರ ಚುನಾವಣೆ ಫಲಿತಾಂಶ ಅವಾಗಲೇ ಮಾತನಾಡ್ತಾ ಇದೀವಿ, ನಿಮ್ಮ ಮಿತ್ರರು ಕೂಡ ಬಂದಿದ್ದಾರೆ. ಅಲ್ಲಿಗೆ ನಾನು ನಿರೀಕ್ಷಿತವಾಗಿ ಅಲ್ಲಿ ಇಂಡಿಯಾ ಮೈತ್ರಿಕೂಟ ಜಯಬೇರಿ ಬಾರಿಸ್ತದೆ ಅಂತ ನಾನು ಹೇಳಿದೆ. ಅದಕ್ಕೆ ಅನೇಕ ಕಾರಣಗಳನ್ನು ಕೊಟ್ಟೆ. ಅಲ್ಲಿ ಏನಾಗಿದೆ ಅಂತಂದರೆ ಮೋದಿಯವರ ಒಂದು ಏನು ಇಡೀ ರಾಷ್ಟ್ರದಲ್ಲಿ ಅವರ ಅಲೆ ಇದೆ, ಜೊತೆಗೆ ಅವ್ರ ಮೇಲೆ ಬಹಳ ವಿಶ್ವಾಸ ಇದೆ, ರಾಷ್ಟ್ರವನ್ನ ಸುರಕ್ಷಿತವಾಗಿ ಮುನ್ನಡೆಸ್ತಾರೆ ಅನ್ನೋ ಒಂದು ವಿಶ್ವಾಸ. ಜೊತೆಗೆ ಈ ಸಂದರ್ಭದಲ್ಲಿ ತಾವೇ ಹೇಳ್ದಂಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದಂಥ ಇವರು ಸ್ನೇಹಿತರು ಅರವಿಂದ್ ಅವ್ರು ಹೇಳ್ದಂಗೆ 2004ರಿಂದ ಸುಮಾರು 20 ವರ್ಷಗಳಿಂದ ಅಲ್ಲಿ ಬಿಜೆಪಿ ತನ್ನ ಬೀಜವನ್ನು ಬಿತ್ತಿದೆ. ಹೌದು, ಅದು ಇವತ್ತು ಎಲ್ಲೋ ಒಂದ್ ಕಡೆ ಫಲ ಕೊಡುವಂಥ ಸಂದರ್ಭ ಬಂದಿದೆ. ಅದ್ರ ಜೊತೆಗೆ ಅಲ್ಲಿ ಆಗಿರುವಂಥ ಅಭಿವೃದ್ಧಿ ಕಾರ್ಯಗಳು, 19 ವರ್ಷಗಳಿಂದ ಅವರು ಮುಖ್ಯಮಂತ್ರಿಗಳಾಗಿ ಕೊಟ್ಟಂಥ ಕೊಡುಗೆಗಳು ಇವೆಲ್ಲ ಕೌಂಟ್ ಆಗ್ತವೆ ಅಂತ ಹೇಳಿ ಅದು ಈ ಗೆಲುವಿಗೆ ಸಾಕಾರ ಆಗುತ್ತೆ. ಜೊತೆಗೆ ಆ ಪರಿಸ್ಥಿತಿ ಇಲ್ಲ. ಯಾವಾಗ ಒಂದು ಬಿಹಾರ ಅಂದರೆ ರಾಬರಿ, ಅವತ್ತಿನ ಒಂದು ಸನ್ನಿವೇಶ ಇತ್ತು, ಜಂಗಲ್ ರಾಜು 20 ವರ್ಷಗಳಲ್ಲಿ. ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಜನ ನಮ್ಮ ಅರವಿಂದ್ ಅವ್ರು ಹೇಳ್ದಂಗೆ ಓಪನ್ ಅಪ್ ಆಗ್ತಾ ಇದ್ದಾರೆ, ಅಡ್ವಾನ್ಸ್ ಆಗ್ತಾ ಇದ್ದಾರೆ. ದೇ ವಾಂಟ್ ಪ್ರೋಗ್ರೆಸಿವ್ ಸೊಸೈಟಿ. ಹಾಗಾಗಿ ಈ ಬಾರಿನೂ ಸಹ ಅಲ್ಲಿ ಈ ಗೆಲುವು ಅದೇನು ವಿಶೇಷ ಏನಲ್ಲ, ನಿರೀಕ್ಷಿತ. ಅದು ನನಗೆ ಉಮೇಶ್ ಅವ್ರಿಗೆ ಈ ಪ್ರಶ್ನೆ ಕೇಳಬೇಕು, ಈ ರಾಜಕಾರಣಿಗಳು ಯಾವಾಗ ಹೊಂದ್ಕೊಳ್ತಾರೋ ಯಾವಾಗ ದೂರ ಆಗ್ಬಿಡ್ತಾರೋ ಗೊತ್ತಾಗೋದಿಲ್ಲ, ಜನ ಬಡಪಾಯಿ ಆಗ್ಬಿಡ್ತಾರೆ ಇಲ್ಲಿ. ಖಂಡಿತ. ಈಗ ನೋಡಿ, ಇಷ್ಟು ದಿನ ಕುಟುಂಬ ರಾಜಕಾರಣ ವಿರುದ್ಧ ಅಂತ ಬಿಜೆಪಿ ಹೇಳ್ತಾ ಇದ್ರು ರೀ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ಇವತ್ತು ದಿಲೀಪ್ ಅವ್ರು ಹೇಳ್ತಾರೆ. ಜನ ಅಂತಿರ್ತಾರೆ ಅಲ್ಲಿ ಕುಳಿತುಕೊಂಡು,
ಅಲ್ಲ ರೀ, ಇವರೇ ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡಿದವರು ಇವತ್ತು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಇವತ್ತು ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಅಂತಿದ್ದಾರೆ. ಜನ ಏನ್ ಮಾಡ್ಬೇಕಿಲ್ಲ? ಅಲ್ಲ ಇರಿ ಸರ್, ಇರಿ. ಕುಟುಂಬ ರಾಜಕಾರಣ ಸರ್ ಇಲ್ಲಿ ಇವತ್ತಿನ ಒಂದು ಇಡೀ ದೊಡ್ಡ ಪುಸ್ತಕನೇ ಬರೀಬಹುದು. ಕುಟುಂಬ ರಾಜಕಾರಣ ಪ್ರಾರಂಭ ಆಗಿದೆ ಕಾಂಗ್ರೆಸ್ನಿಂದ. ಹಾಗಾಗಿ ಅದು ಮೂರು ತಲೆಮಾರು 4ನೇ ತಲೆಮಾರಿಗೂ ದೇಶವನ್ನು ಆಳಬೇಕು ಅನ್ನೋಂಥದ್ದು ಒಂದು ಇಂಗಿತ ಅದಕ್ಕೆ. ಅದಕ್ಕೆ ಉದಾಹರಣೆಗೆ ನೋಡಿದೀರಾ, ನೆಹರು ಆದ ನಂತರ ಇವರು ಶ್ರೀಮತಿ ಇಂದಿರಾ ಗಾಂಧಿ ಅವರು, ಅವರಾದ್ಮೇಲೆ ರಾಜೀವ್ ಗಾಂಧಿ ಅವರು, ಅದಾದ್ಮೇಲೆ ಸೋನಿಯಾ ಗಾಂಧಿ, ಈಗ ಮತ್ತೆ ರಾಹುಲ್ ಗಾಂಧಿ. ಆಯ್ತು ಒಂದ್ ಹೇಳ್ತೀನಿ, ಇದು ನಮ್ದು ಪ್ರಾದೇಶಿಕ ಪಕ್ಷ ಸರ್. ಇಲ್ಲಿ ಸಸ್ಟೈನ್ ಆಗ್ಬೇಕು. ನಾವು ಪ್ರಾದೇಶಿಕ ಪಕ್ಷ ಕಟ್ಟಿರೋದು ನಮಗೋಸ್ಕರ ಅಲ್ಲ ಸರ್. ಅದು ಪರಿಸ್ಥಿತಿ ಬಿಹಾರದಲ್ಲಿ ಇದೆ. ಕುಮಾರಸ್ವಾಮಿಗೆ, ರೇವಣ್ಣ ಅವರಿಗೆ ಅಥವಾ ನಮ್ಮ ಕುಟುಂಬಕ್ಕಲ್ಲ. ಅಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಜನರ ಒತ್ತಡ ಇದ್ದ ಸಂದರ್ಭವಾಗಿ ನಾವು ಕಾಂಪೀಟ್ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ಈಗ ಅನಿವಾರ್ಯ ನಮಗೀಗ ಏನು ಅಂತಂದ್ರೆ ಜನಗಳ ಹಿತಕ್ಕೋಸ್ಕರವಾಗಿ ನಾವು ಕಾಂಪಿಟೇಷನ್ ಮಾಡಲೇಬೇಕು. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಚುನಾವಣಾ ರಣರಂಗಕ್ಕೆ ಅಲ್ಲಿ ಯಾರು ರೆಡಿ ಇರಲಿಲ್ಲ. ಹಾಗಾಗಿ ನಾವು ನಮ್ಮ ಪಕ್ಷವನ್ನು ಉಳಿಸ್ಕೊಳ್ಬೇಕು ಮತ್ತು ಜನರ ಒಂದು ಹಿತವನ್ನು ಕಾಪಾಡಬೇಕು ಅಂತ ಅಂದಾಗ ಈ ತರದ ಅನಿವಾರ್ಯ ಒಂದು ಪ್ರಯೋಗಕ್ಕೆ ಒಳಗಾಗಲೇಬೇಕಾಗುತ್ತೆ. ಮಾಂತೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಮಾಂತೇಶ್ ಅವರೇ, ನಾನು 2020 ವಿಧಾನಸಭಾ ಚುನಾವಣಾ ಫಲಿತಾಂಶವನ್ನು ನೋಡ್ತಾ ಇದ್ದೆ. 2020 ಇಂಡಿಯಾ ಮೈತ್ರಿಕೂಟ 110 ಸ್ಥಾನ ಪಡೆದುಕೊಂಡಿತ್ತು. ವೋಟ್ ಶೇರಿಂಗು 37% ಇತ್ತು. NDA ಮೈತ್ರಿಕೂಟ ಯಾವ ಪರಿಪ್ರಮಾಣದಲ್ಲಿ ಮತ ಪ್ರಮಾಣವನ್ನು ತೆಗೆದುಕೊಂಡಿತ್ತು 37%, ಅದೇ 37% ಇಂಡಿಯಾ ಮೈತ್ರಿಕೂಟ ಪಡೆದುಕೊಂಡಿತ್ತು. ಅಂದರೆ ಸೀಟುಗಳಲ್ಲಿ 5 ಸೀಟುಗಳು 5-10 ಸೀಟುಗಳು ವ್ಯತ್ಯಾಸ ಆಗಿತ್ತು. ಮತ ಪ್ರಮಾಣ ಅಷ್ಟೇ ಇದೆ. ಆದರೆ ಇವತ್ತಿನ ಈ ಕ್ಷಣದ ಟ್ರೆಂಡನ್ನು ನೋಡ್ತಾ ಹೋಗೋದಾದರೆ ಹೆಚ್ಚು ಕಡಿಮೆ 100ರ ಆಸುಪಾಸಿನಲ್ಲಿ ಅಂತರಗಳು ಕಾಣಿಸ್ತಾ ಇದೆ. ನೀವು ದೊಡ್ಡ ಹೋರಾಟದ ನಂತರವೂ ಕೂಡ ಸಂಖ್ಯೆಯ ಭಿನ್ನ 100ಕ್ಕೆ ಬಂದು ನಿಂತಿದೆ ಅಂತ ನೋಡಿ. ಈಗಾಗಲೇ ನಮ್ಮ ಪ್ರಯತ್ನ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸಿಕೊಂಡು ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇವ್ರು ಮಾತನಾಡಿದ್ರು. ರಾಹುಲ್ ಗಾಂಧಿ ಅವರು ಸಣ್ಣವರಾದ್ರೂ ಚಿಂತೆ ಇಲ್ರಿ, ಇಡೀ ರಾಷ್ಟ್ರವನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಮಾಡದೇನೆ ಎಡುವಕ್ಕಾಗೋದಿಲ್ಲ. ಆ ಪ್ರಯತ್ನದಲ್ಲಿ ಇದ್ದೀವಿ ನಾವು. ಇದು 100ನೇ ಸೋಲು 300ನೇ ಸೋಲಲ್ಲ, ಸೋಲೆ ಗೆಲುವಿನ ಸೋಪಾನ. ಇವರು ಮುಂಚೆ ಬಿಜೆಪಿ ಅವರು ಮೊದಲೇ 14ರಲ್ಲಿ ಇದ್ರು. 10, 12, 10 ಸೀಟು 20 ಸೀಟು ಆಮೇಲೆ 100ಕ್ಕೆ ಬಂದಿದ್ದಾರೆ. ಹಾಗೆ ಕಾಂಗ್ರೆಸ್ ನಲ್ಲಿ ಇರ್ತೆ ಏನ್ ತೊಂದರೆ ಇಲ್ಲ. ರಾಹುಲ್ ಗಾಂಧಿ ಅವರು ಈಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗಿದ್ದಾರೆ. ಅವ್ರದೇ ಆದಂತ ಒಂದು ವ್ಯಕ್ತಿತ್ವದಲ್ಲಿ ತಮ್ಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇದ್ದದನ್ನ ಇದ್ದಂಗೆ ಹೇಳ್ತಾ ಇದ್ದಾರೆ. ಮೋದಿಜಿಯವರಿಗೆ ಟಾಂಗ್ ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಒಬ್ಬರೇ ಪ್ರಬಲರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಬದ್ಧತೆಯಾಗಿ ಪ್ರಜಾಪ್ರಭುತ್ವದ ಸಂವಿಧಾನ ಬದ್ಧವಾಗಿ ಕೆಲಸವನ್ನ ಮಾಡುವ ಏಕೈಕ ಯುವ ನಾಯಕ ಅಂದ್ರೆ ರಾಹುಲ್ ಗಾಂಧಿ ಅವರು. ಮಾಂತೇಶ್ ಶೆಟ್ಟಿ ಅವರೇ, ಇದೇ ರಾಹುಲ್ ಗಾಂಧಿಯವರು ದಕ್ಷಿಣದ ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮು ಕಾಶ್ಮೀರದ ತನಕ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಭಾರತ್ ಜೋಡೋ ಯಾತ್ರೆ ಆದ ನಂತರ ಹಿಮಾಚಲ ಪ್ರದೇಶ ಗೆದ್ದಿರಿ, ಕರ್ನಾಟಕ ಗೆದ್ದಿದ್ದೀರಿ, ತೆಲಂಗಾಣ ಗೆದ್ದಿದ್ದೀರಿ. ಲೋಕಸಭಾ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಸ್ಥಾನಗಳನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದೀರಿ. ಬಿಹಾರದಂಥ ದೊಡ್ಡ ರಾಜ್ಯದಲ್ಲಿ ನಿಮಗೆ ಸೋಲಾಗ್ತಾ ಇದೆ. ಕಳೆದ ಬಾರಿ ಸ್ಪರ್ಧಿಸಿದ್ದಂಥ 70 ಕ್ಷೇತ್ರಗಳಲ್ಲಿ ನಿಮ್ಮ ಸಾಧನೆ 19. ಈ ಬಾರಿ ಸ್ಪರ್ಧೆ ಮಾಡಿದ್ದೆ 63-65 ಕ್ಷೇತ್ರ ಅಷ್ಟೇ. ನೀವು ಎಲ್ಲಿದೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಎನರ್ಜಿ? ನೋಡಿ, ಎನರ್ಜಿಯಾಗಿ ಕೆಲಸ ಮಾಡುವಂತ ರಾಹುಲ್ ಗಾಂಧಿ ಅವರು ಯಾವುದೇ ಸೈದ್ಧಾಂತಿಕ ನೆಲೆಗಟ್ಟಲ್ಲ, ಸಂವಿಧಾನ ಬದ್ಧವಾಗಿ ಪ್ರತಿ ರಾಜ್ಯಗಳನ್ನ ಓಡಾಡುವಂತ ಶಕ್ತಿ ಅವ್ರಿಗೆ. ಯಾವುದೇ ಕೌಟುಂಬಿಕ ತೊಂದರೆಗಳನ್ನು ತೆಗೆದುಕೊಳ್ಳದೇನೆ ಮತವಾಗಿ ಕನ್ವರ್ಟ್ ಆಗ್ತಾ ಇಲ್ಲಲ್ಲ ಅಂತ ನನ್ನ ಪ್ರಶ್ನೆ. ನೀವೇನೇ ಹೋರಾಟ ಮಾಡ್ತಿರ್ಬೋದು, ಪೊಲಿಟಿಕ್ಸ್ ನಲ್ಲಿ ಮತವೇ ಇಂಪಾರ್ಟೆಂಟ್. ಮತಗಳ ತೀರ್ಮಾನವಾಗುವ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಆಗಿದೆ, ಉಳಿದ ರಾಜ್ಯಗಳಲ್ಲಿ ಆಗುವಂತ ಅವಸ್ಥೆ. ಈಗ ನಾವು 0ದಿಂದ 25ಕ್ಕೆ ಬಂದಿದ್ವಿ, 25ರಿಂದ 50ಕ್ಕೆ ಬರ್ತಾ ಇದೀವಿ, 50ರಿಂದ 80ಕ್ಕೆ ಹೋಗ್ತಾ ಇದೀವಿ. ಅದರಲ್ಲಿ ಏನ್ ಭಿನ್ನಾಭಿಪ್ರಾಯ ಇಲ್ಲ. ಜನಗಳನ್ನ ಕನ್ವಿನೆನ್ಸ್ ಮಾಡುವಂತ ವ್ಯವಸ್ಥೆಗೆ ನಾವು ಬದ್ಧರಾಗಿದ್ದೇವೆ. ಇನ್ನೂ ಆ ಕನ್ವಿನೆನ್ಸ್ ಮಾಡುವಂತ ರೀತಿಯಲ್ಲಿ ನಮ್ಮ ಪ್ರಯತ್ನ ಸತತವಾಗಿರುತ್ತೆ. ಇವರು ಯಾವ ಹೆದರಿಕೆಗಳಿಗೆ ಯಾವುದ ಇದಕ್ಕೆ ನಾವು ಬದ್ಧಾಗೋದಿಲ್ಲ. ನಾವು ನೇರವಾಗಿ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬರ್ತೀನಿ ಮಾಂತೇಶ್ ಶೆಟ್ಟಿ ಅವರೇ. ಸರ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಿದ್ದಾರೆ, ಕಾಂಗ್ರೆಸ್ನವರು ಹೋರಾಟ ಮಾಡ್ತಿದ್ದಾರೆ. ಅದು ಮತಪಟ್ಟಿ ಪರಿಷ್ಕರಣೆ ಇರ್ಬೋದು, ಬಿಹಾರ ರಾಜ್ಯದಲ್ಲಿ ಆದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು.
ಅಫ್ಕೋರ್ಸ್ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ RJD ಜೊತೆ ಮುಖ್ಯಮಂತ್ರಿ ಆಗಿದ್ದಾಗ ಜಾತಿ ಗಣತಿ ಮಾಡಿದ್ರು, ಅವತ್ತು ಕಾಂಗ್ರೆಸ್ನ ಭಾಗ ಆಗಿದ್ರು. ಅದನ್ನು ರಾಹುಲ್ ಗಾಂಧಿ ದೇಶಾದ್ಯಂತ ಹೇಳಿದರು, ನೋಡಿ ನಮ್ಮ ನೇತೃತ್ವದ ಸರ್ಕಾರ ಬಿಹಾರದಲ್ಲಿ ಜಾತಿ ಗಣತಿ ಮಾಡ್ತಾ ಇದೆ, BJP ಅವರು ಜಾತಿ ಗಣತಿಯನ್ನು ವಿರೋಧ ಮಾಡ್ತಿದ್ದಾರೆ. ಬಿಕಾಸ್ ನಾನು ಹೇಳ್ತಿರೋದು ಯಾದವ ಪ್ಲಸ್ ಮುಸ್ಲಿಂ ಕಾಂಬಿನೇಷನ್ ಇರುವಂತಹ ರಾಜ್ಯ ಬಿಹಾರ. ಅಂಥ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಈ ಪರಿಪ್ರಮಾಣದಲ್ಲಿ ಮಾತನಾಡಿದ್ರು ಕೂಡ ಅದು ಮತವಾಗಿ ಕನ್ವರ್ಟ್ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ವೆನ್ ವಿ ಲುಕ್ ಅಟ್ ಬಿಹಾರ್, ನಾವು ಒಂದು ಪಾಸ್ ತೊಗೊಂಬಿಟ್ಟು ಆಮೇಲೆ ಆ ಪಾಯಿಂಟ್ಗೆ ನಮ್ಮ ಮಾಂತೇಶ್ ಶೆಟ್ಟಿ ಅವರು ನಮ್ಮ ಸ್ನೇಹಿತರು ಮಾತಾಡೋ ಬಗ್ಗೆನೂ ನಾನು ಬರ್ತೀನಿ. ಓಕೆ, ನೋಡಿ, ವೆನ್ ವಿ ಲುಕ್ ಅಟ್ ಬಿಹಾರ್ ಆಸ್ ಅ ಕಾಂಪ್ರಹೆನ್ಸಿವ್ ಸ್ಟೇಟ್, ನಾವು ಇದನ್ನ ನೆನ್ಪಿಟ್ಕೋಬೇಕು, ಹಿಂದೂಸ್ ಆರ್ 80%, ಕರೆಕ್ಟ್, 20% ಮಾತ್ರ ಇತರರು, ಬೇರೆಯವರೆಲ್ಲರೂ ಸೇರಿ. ಅರ್ಥ ಆಯ್ತಲ್ವಾ? ಸೊ ಇದು ಒಂದು ಭಾಗ್ಯ. ಇದು ಇದರಲ್ಲಿ BJP ಅವ್ರ ರೋಲ್ ನಾನು ಹೇಳ್ತೀನಿ. 80% ಹಿಂದುತ್ವ ಇದ್ದರೂ ಕೂಡ, ರಾಮ್ ಜನ್ಮಭೂಮಿಗೆ ಸಪೋರ್ಟ್ ಇದ್ರೂ ಕೂಡ BJP ಇಂಡಿವಿಜುವಲಿ ಕುಡಂಟ್ ಡು ಎನಿಥಿಂಗ್. ಕರೆಕ್ಟ್ ಕರೆಕ್ಟ್. BJP ಗೆಲ್ತಾ ಇರೋ BJP ಬಗ್ಗೆ ಕೂಡ ನನ್ನ ಟಿಪ್ಪಣಿ. ಹೌದು. ಇನ್ನು ಕಾಂಗ್ರೆಸ್ ಅವ್ರ ಹಣೆ ಬರ ಅಂತೂ ಬಿಟ್ಬಿಡಿ. ಹೌದು, ಅರ್ಥ ಆಯ್ತಾ? ಈವನ್ ಕಾಂಗ್ರೆಸ್ ಅವರು ಕೂಡ ಮೊದಲು ಮೇಲ್ ಅಂದ್ರೆ ಫಾರ್ವರ್ಡ್ ಬ್ಲಾಕ್, ಅಂದ್ರೆ ನೀವು ಮೇಲ್ದರ್ಜೆಯ ಯಾವ ಕುಟುಂಬಗಳು ಇಲ್ಲದ್ರೆ ಜಾತಿಗಳಿವೆ ಅವ್ರನ್ನ ಇಟ್ಕೊಂಡ್ಬಿಟ್ಟೆ ಮೊದಲಿನ 60-70 ವರ್ಷ ಹುಕುಮತ್ ಮಾಡಿರೋರು. ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಇವತ್ತು ಎಲ್ಲಿದ್ದಾರೆ? ಇವತ್ತಿಗೆ ದೇ ಆರ್ ಟ್ರೈಂಗ್ ಟು ಗೆಟ್ ಇನ್ ಟು ಮೈನಾರಿಟೀಸ್ ಅಂಡ್ ಅತಿ ಹಿಂದುಳಿದ. ಯಾಕಂದ್ರೆ ಹಿಂದುಳಿದ ಅತಿ ಹಿಂದುಳಿದ 2 ವರ್ಗ ಬರುತ್ತೆ ಬಿಹಾರಲ್ಲಿ. ಅತಿ ಹಿಂದುಳಿದವ್ರನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಯಾದವ್ ಅವ್ರ ಜೊತೆ ಇವ್ರ ಜೊತೆಗೆ ಸೇರ್ಬಿಟ್ಟು ಯಾದವ್ ಕಮ್ಯುನಿಟಿ ಆಗ್ಬೋದು, ಇನ್ನೊಂದಿಷ್ಟು ಕುರ್ಮಿ ಕಮ್ಯುನಿಟಿಯಲ್ಲಿನೂ ಒಂದಿಷ್ಟು, ಅಂದರೆ ಫಾರ್ವರ್ಡ್ ಬ್ಲಾಕಲ್ಲಿ ಕೂಡ ಒಂದಿಷ್ಟು ಏನೋ ಹೆಸರು ಮಾಡ್ತಿದ್ದಾರೆ. ಆದರೆ ಪ್ರಾಬ್ಲಮ್ ಎಲ್ಲಾಗಿದೆ? ಪ್ರಾಬ್ಲಮ್ ಆಗಿರೋದು ಇವರಿಗೆ ಸರಿಯಾದ ಒಂದು ಪಾಯಿಂಟ್ಸನ್ನು ಇಟ್ಕೊಳ್ಳಿಲ್ಲ. USP ಅನ್ನೋದು ಇರಲಿಲ್ಲ, ಏನೂ ಇಲ್ಲದ ಕಾರಣ ಅಂತ ಅನ್ಕೊಂಡು ಪ್ರೊಜೆಕ್ಟ್ ಮಾಡಿರೋದೇ ಈ ಓಟ್ ಚೋರಿ ಅನ್ನೋದು. ಓಟ್ ಚೋರಿ ಅನ್ನೋದು ಅವ್ರದ್ದೊಂದು ಮುದ್ದೆ ಅಂತ ಜನರು ಪರಿಗಣಿಸಲಿಲ್ಲ. ಇವ್ರಿಗೆ ಬೇರೆ ಯಾವುದೂ ಮುದ್ದ ಸಿಗ್ಲಿಲ್ಲ, ಅದಕ್ಕೋಸ್ಕರ ಓಟ್ ಚೋರಿ ಅನ್ನೋದು ಇಟ್ಕೊಂಡ್ಬಿಟ್ರು. ಇಂಟರಪ್ಟ್ ಆಗ್ಬಿಡ್ತೀನಿ ಸರ್, ಈ ಪಾಯಿಂಟಿಗೆ ಆಡ್ ಮಾಡೋದು. ಪ್ರತಿ ಬಾರಿ ಕಾಂಗ್ರೆಸ್, ಈಗ ಮಾಂತೇಶ್ ಶೆಟ್ಟಿ ಅವರು ಹೇಳ್ದಂಗೆ, ಪ್ರತಿ ಬಾರಿ ಚುನಾವಣೆ ಆದಾಗ EVM ಹ್ಯಾಕ್ ಆಗಿದೆ, EVM ಹ್ಯಾಕ್ ಆಗಿದೆ ಅನ್ನುವಂಥ ಸ್ಲೋಗನ್ಗಳನ್ನು ಹೇಳ್ತಾ ಬರ್ತಾ ಇದ್ರು. ಈ EVM ಹ್ಯಾಕ್ನ ನಂತರ ಚುನಾವಣಾ ಆಯೋಗದ ಮೇಲೆ ಇಂಥ ಗಂಭೀರವಾದ ಆರೋಪ ಜನರ ಮನಸ್ಸಲ್ಲಿ ಹೀಗೆ ಬರುತ್ತಾ ಇದು? ಅಫ್ಕೋರ್ಸ್ ಬರುತ್ತಾ ಇದು. ಈ ಹಿಂದೆ ಈ ಆರೋಪ ಮಾಡಿದ್ರಪ್ಪ, ಈ ಬಾರಿ ಈ ಆರೋಪ ಮಾಡ್ತಿದ್ದಾರೆ. ಜನರು ಅದನ್ನ ಅಪೋಸ್ ಮಾಡಿದಾರೆ ಅನ್ನೋದು ಈ ಓಟ್ನಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವ್ರದ್ದು ಪರ್ಟಿಕ್ಯುಲರ್, ನಮ್ಮ ಮಾಂತೇಶ್ ಶೆಟ್ಟಿ ಅವ್ರ ಜೊತೆಗೆ ಮಾತಾಡಬೇಕು ಅಂದ್ರೆ ನಾನು ಕೇಳ್ತಾ ಇರೋದಿಷ್ಟೇ, ಕಾಂಗ್ರೆಸ್ ಈಗ ಅವ್ರು 2 ವಿಚಾರ ಹೇಳಿದ್ರು. ಅವರಲ್ಲಿ ಸಾರಾಂಶ ಏನು? ನಾವು ಕರ್ನಾಟಕದ ಫಾರ್ಮುಲಾ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿದ್ವಿ, ಅಂದ್ರೆ ಅದು ಸೋತೋಯ್ತಾ ಅಂತ ಅವರೇ ಒಪ್ಕೊಂಡಂಗೆ ಆಯ್ತು. ಈಗ ತೆಲಂಗಾಣದಲ್ಲಿ ಗೆದ್ದಿದ್ದೀವಿ ಅಂತಾರೆ ಅವರು. ಕರೆಕ್ಟ್ ಅಲ್ಲ, ಇಲ್ಲ, ಹಿಮಾಚಲ ಪ್ರದೇಶದಲ್ಲಿ ಗೆದ್ದಿದ್ದೀವಿ ಡೆಫಿನೆಟ್ಲಿ. ಬಟ್ ಪೀಪಲ್ ಸಿ BJP and NDA was taken aback by this formula. ಕರ್ನಾಟಕದ ಏನೊಂದು ಫಾರ್ಮುಲಾ ತೊಗೊಂಬಂದ್ರು, ಅದರಿಂದ BJP ಅವ್ರನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇರಲಿಲ್ಲ ಅವರಿಗೆ ಆ ಪರಿಸ್ಥಿತಿಯಲ್ಲಿ. ಬಟ್ ನೌ ದೇ ಹ್ಯಾವ್ ಹ್ಯಾಂಡಲ್ಡ್ ಇಟ್, ನೌ ದೇ ಹ್ಯಾವ್ ಅಂಡರ್ಸ್ಟುಡ್ ಹೌ ಇಟ್ ಇಸ್. ನಾವು ಬೇರೆ ಕಡೆ ಈಗ ನಾರ್ತ್ ಇಂಡಿಯಾದಲ್ಲಿ ಕೂಡ ಬೇರೆ ಕಡೆ ಎಲೆಕ್ಷನ್ ಆದಾಗ ದೇ ವರ್ ಏಬಲ್ ಟು ಹ್ಯಾಂಡಲ್ ದಿಸ್. ಮತ್ತೆ ಇವರು ಅತಿಶಯೋಕ್ತವಾಗಿ ಇರುವಂತ ಪ್ರಾಮಿಸಸ್ ಮಾಡ್ತಾ ಬಂದ್ರು. ಒಂದು ರಾಹುಲ್ ಗಾಂಧಿ ಅವರು ಕೂಡ ಎಜೆಂಡಾ ಇರಲಾರ್ದಂತ ಒಂದು ಎಜೆಂಡಾ ಇಟ್ಕೊಂಡ್ರು. ಅವರು ಪ್ರಾಮಿಸ್ ಮಾಡಿರೋದು ಕೂಡ ಇಟ್ ವಾಸ್ ನಾಟ್ ಬೀಯಿಂಗ್ ಟೇಕನ್ ಅಪ್, ಅಂಡ್ ದೇ ಫಾರ್ಗಾಟ್ ದಟ್ 80% ಆರ್ ಹಿಂದೂಸ್ ಅಂಡ್ BJP is doing good with it. Nitish Kumar has done some kind of a developmental work. He has got some background. Combination and mixes of castes also integrated. ಅದ್ರ ಜೊತೆಗೆ ಅಲ್ಲಿ ಯಾದವ್ ಕುಟುಂಬದಲ್ಲಿ ಹೊಡೆದಾಟ, ಅವರು ಕುಟುಂಬದಲ್ಲೇ ಹೊಡೆದಾಟ, ಪಕ್ಷದಲ್ಲಿ ಹೊಡೆದಾಟ, ಪಕ್ಷದಲ್ಲಿ ಹೊಡೆದಾಟ, ಅದರಲ್ಲಿ ಕ್ಲಿಯರ್ ಲೀಡರ್ಶಿಪ್ ಇರಲಾರ್ದಂಥ ಲಾಸ್ಟ್ ಮೂಮೆಂಟ್ಗೆ ಇವರು ಯಾದವ್ ಅವರ ಮಗನಿಗೆ ನಾವು ಲೀಡರ್ಶಿಪ್ ಕೊಡ್ತೀವಿ ಅಂತ ಅದನ್ನ ಮೊದಲೇ ಅವ್ರು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಮೊದಲೇ. ಅಂದ್ರೆ ಇವ್ರು ಯಾವಾಗ ಗಠಬಂಧನ್ ಅಂತ ಹೇಳ್ತಾ ಇದ್ರು, ಅವತ್ತಿನ ದಿವಸನೇ ಇದು ಪ್ರೊಜೆಕ್ಟ್ ಮಾಡ್ಕೊಂಡಿದ್ರೆ ಮೇ ಬಿ ದೇ ವುಡ್ ಹ್ಯಾವ್ ಬೀನ್ ಇನ್ ಅ ಬೆಟರ್ ಪೊಸಿಷನ್. ಆಮೇಲೆ ಅತಿಶಯೋಕ್ತಿಯಾಗಿ ನಾವು ಅದು ಮಾಡ್ಬಿಡ್ತೀವಿ ಇದು ಮಾಡ್ತೀವಿ ಅನ್ನೋದು ಏನು ಕರ್ನಾಟಕ ಮಾಡೆಲ್ ಆಗಲಿ ತೆಲಂಗಾಣ ಮಾಡೆಲ್ ಅನ್ನ ಫಾಲೋ ಮಾಡಕ್ ಹೋದ್ರು, ಅದು somewhere BJP was well prepared to handle it ಅಂತ. ಓಕೆ, ಬರ್ತೀನಿ ಸರ್. ದಿಲೀಪ್ ಕುಣಗಲ್ ಅವರೇ, ಸ್ಥಾನಗಳನ್ನು ಏನೋ ಗೆಲ್ತಾ ಇದ್ದೀರಿ, ಇತ್ಯಾದಿ ಆಗ್ತಾ ಇದೆ. ಬಟ್ NDA ಮೈತ್ರಿಕೂಟದ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಿರುವಂಥ ವಿಚಾರ. ನೋ ನೋಡಿ, ಚಿರಾಗ್ ಪಾಸ್ವಾನ್ ವಾಟ್ ನೆಕ್ಸ್ಟ್? ಆ ಪ್ರಶ್ನೆಗೆ ಉತ್ತರ ಇಲ್ಲ. ಒಂದು ವೇಳೆ ಬಿಹಾರ ಪ್ರೆಸಿಡೆಂಟ್ಗೆ ಏನು ಪರಿಸ್ಥಿತಿ ಇದೆ ಗೊತ್ತಿಲ್ಲ. ಈಗ ಈ ಚುನಾವಣೆ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಸಾಮೂಹಿಕ ನಾಯಕತ್ವದಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಇವರು ಏನು ಕಾಂಗ್ರೆಸ್ ಇಂದ ನಾವು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಕಾಂಗ್ರೆಸ್ನಲ್ಲಿ ನಾಯಕರು ಯಾರು ಮಾಡ್ತಿದ್ದಾರೆ, ರಾಹುಲ್ ಗಾಂಧಿ ಅವ್ರ ನಾಯಕರ ಅಥವಾ ತೇಜಸ್ವಿ ಯಾದವ್ ಅವ್ರ ನಾಯಕರ, ರಾಹುಲ್ ಗಾಂಧಿ ಅವ್ರ ರೋಲ್ ಏನು ಅಲ್ಲಿ. ಮತ್ತೆ ರಾಹುಲ್ ಗಾಂಧಿ ಅವ್ರು ನೋಡಿ, ಈ ಚುನಾವಣೆ ಪ್ರಾರಂಭ ಆದಾಗಿಂದಲೂ ಸಹ ಅವ್ರು ಯಾವುದೇ ರೀತಿ ಹೋರಾಟದಲ್ಲಿ
ಕ್ಯಾಂಪೇನ್ ಅಲ್ಲಿ ಪಾಲ್ಗೊಳ್ಳೇ ಇಲ್ಲ. ಅವ್ರು ಸುಮ್ಮನೆ ಇಲ್ಲ, ನ್ಯಾಷನಲ್ ಲೆವೆಲ್ ಒಂದು ಹೋರಾಟ ಅಷ್ಟೇ. ಒಂದ್ಸಲ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದೆ ಅನ್ನೋರು, ಇನ್ನೊಂದ್ಸಲ ಬಿಹಾರದಲ್ಲಿ ಆಗಿದೆ ಅಂತ ಅಂದ್ರು, ಇನ್ನೊಂದ್ಸಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅವರು. ಮಾದೇವಪುರದ್ದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಡಾಕ್ಯುಮೆಂಟ್ಸ್ ಸರ್, ನಾನು ಗಾಳಿಲಿ ಗುಂಡುಡೋದು ಬಹಳ ಈಸಿ. ನನಗೆ ಕಪ್ಪಾಳಕ್ಕೆ ಯಾರೋ ಒಬ್ಬ ಹೊಡೆದ ಅಂತ ಹೇಳೋದು ಬಹಳ ಈಸಿ. ನಾನು ಯಾವಾಗ ನನ್ನ ಕಪ್ಪಾಳಕ್ಕೆ ಹೊಡೆದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಹರಿಸ್ತೀನೋ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಅವ್ರು ಮಾಡ್ಲಿಲ್ಲ, ಅಫಿಡೇವಿಟ್ ಸಲ್ಲಿಸಲಿಲ್ಲ, ಸುಮ್ಮನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳ್ಕೊಂಡು ಹೋದ್ರು. ಆದ್ರೆ ಅದನ್ನ ಡಾಕ್ಯುಮೆಂಟ್ಸ್ ರೂಪದಲ್ಲಿ ಸಲ್ಲಿಸಲಿಲ್ಲ. ಅಕಸ್ಮಾತ್ ಇವತ್ತೇನಾದ್ರು ರಾಹುಲ್ ಗಾಂಧಿ ಮಾಡಿರೋದೇ ಸತ್ಯ ಆಗಿದ್ರೆ, ಅಥವಾ ರಾಹುಲ್ ಗಾಂಧಿ ಮಾತಾಡ್ತಾ ಇರ್ತಕ್ಕಂಥದ್ದು ವೋಟ್ ಚೋರಿ ಬಗ್ಗೆ ಸತ್ಯ ಅಂತ ಜನಗಳಿಗೆ ಅನಿಸಿದ್ರೆ, ಇವತ್ತು ಜನಗಳು ಅದು ವಿರುದ್ಧವಾಗಿ ತೀರ್ಪು ಕೊಡಬೇಕಾಯ್ತು. ಆದ್ರೆ ಜನಗಳಿಗೆ ಎಲ್ಲಾದ್ರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ 40% ಸರ್ಕಾರ ಇತ್ತು ಅಂತ ಹೇಳಿದ್ರಲ್ಲ, ಅವತ್ತು ವ್ಯತಿರಿಕ್ತವಾಗಿ ಮತ ಹಾಕಿದ್ರಲ್ಲ, ಅವತ್ತು ಅದು ನಿಜ ಇತ್ತು ಅಂತ ಒಪ್ಕೊಳ್ತೀರಾ? 40% ಏನಿತ್ತು ಅವತ್ತು 40% ವಿರುದ್ಧವಾಗಿ ನೀವು ಜನ ವೋಟ್ ಕೊಟ್ರು. ಅವತ್ತು PSA ಹಗರಣ 40% PCM ಅವೆಲ್ಲ ಆಗಿತ್ತು ಅಂತ. ನಿಮಿಷ ಕೇಳಿಸ್ಕೊಳ್ಳಿ ಸರ್, ವೋಟ್ ಕೊಟ್ರು. ಆದ್ರೆ ಅದಾದ ನಂತರ ಬಂದಂತ ಸರ್ಕಾರಗಳು ಏನ್ ಮಾಡಬೇಕಾಗಿತ್ತು, ಅದನ್ನ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾನೋ ಆತನನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಸುಮಾರು 3 ವರ್ಷ ಆಗ್ತಾ ಬರ್ತಾ ಇದೆ ಸರ್ ಪ್ರವೀಣ್ ಸರ್. ಇದುವರೆಗೂ ಸಹ ಒಂದು ಕೇಸ್ ಮಾಡ್ಲಿಕ್ಕಾಗಿಲ್ಲ, ಒಬ್ಬನನ್ನ ಒಳಗಡೆ ಹಾಕ್ಲಿಕ್ಕಾಗಿಲ್ಲ. ಅಂದ್ರೆ ಅದು ನಿಜವಾಗ್ಲೂ ಏನು ಅರ್ಥ ಆಗಿದ್ದೇನಂತಂದ್ರೆ, ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಫಾಲ್ಸ್ ನರೇಟಿವ್ ನ ಫಿಕ್ಸ್ ಮಾಡ್ತಾ ಇದೆ. ಫಾಲ್ಸ್ ನರೇಟಿವ್ ನ ಜನಗಳು ನಂಬ್ಕೊಂಡ್ರು ಕರ್ನಾಟಕದಲ್ಲಿ. ಅದ್ರ ಜೊತೆಗೆ ಈ ಗ್ಯಾರಂಟಿಗಳನ್ನು ಸಹ ನಂಬ್ಕೊಂಡ್ರು. ಸೊ ಆ ಗ್ಯಾರಂಟಿಗಳಿಂದ ಈ ರೀತಿ ಆಯ್ತು ಅಂತ ಅನ್ಸುತ್ತೆ. ನೀವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ. ನಾವು ಕೊಟ್ಟಿದ್ದೀವಿ. ಬರ್ತೀನಿ, ನಮ್ಗೆ ಆಪ್ಷನ್ ಇಲ್ಲ ಸರ್. ಬರ್ತೀನಿ. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಬಿಹಾರ ಚುನಾವಣೆಯ ಫಲಿತಾಂಶದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಕ್ಷಣ ಕ್ಷಣಕ್ಕೂ ರೋಚಕತೆ ಇದೆ. ಮಹಾಗಠಬಂಧನ್ ಕಡಿಮೆ ಆಗ್ತಾ ಇದೆ, NDA ಮೈತ್ರಿಕೂಟ ಜಾಸ್ತಿ ಆಗ್ತಾ ಇದೆ.